Advanced Corporate Accounting, Chapter 2, Session 13, Mergers and Acquisition of Companies. Statutory reserve, as I told you in the previous class, ಪರ್ಚೇಸ್ ಮೆಥಡ್ ಆಗಿದ್ರೆ ಸ್ಟ್ಯಾಟ್ಯುಟರಿ ರಿಸರ್ವ್ ಅಂದ್ಬಿಟ್ಟು ಬೇರೆ ಯಾವುದೇ ರಿಸರ್ವ್ ಅನ್ನ ನಾವು ಟ್ರಾನ್ಸ್ಫರಿ ಕಂಪನಿಗೆ ಕೊಡೋ ಹಾಗಿಲ್ಲ. ಹಾಗಾದ್ರೆ ಸ್ಟ್ಯಾಟ್ಯುಟರಿ ರಿಸರ್ವ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ರೆಫರ್ಸ್ ಟು ದ ರಿಸರ್ವ್ಸ್ ಟು ಬಿ ಮೇಂಟೈನ್ಡ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಎನಿ ಲಾ ಆರ್ ಲೆಜಿಸ್ಲೇಷನ್ ಓನ್ಲಿ ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇದು ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತಂದ್ರೆ it is the reserve to be maintained ಯಾವಾಗ ಅಂದ್ರೆ as per the requirement of law or legislation only in the case of amalgamation in the nature of purchase ಮೆಥಡ್ ಅಲ್ಲಿ ಇದ್ದಾಗ ಮಾತ್ರ ನಾವು ಈ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ಫಾರಿನ್ ಪ್ರಾಜೆಕ್ಟ್, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್, ಎಕ್ಸೆಟ್ರಾ. Statutory reserve must be treated like any other liability in the realization account in the books of transferor company, but in the books of transferee company, to the extent of statutory reserve must be transferred to amalgamation adjustment account and appears in the balance sheet. Statutory reserve of the transferor company should be incorporated in the balance sheet of the transferee company by way of the following entry. So statutory reserve ಅಂದ್ರೆ as per the law amalgamation in the nature of purchase ಆದಾಗ ಮಾತ್ರ ಇದನ್ನ ಮೇಂಟೈನ್ ಮಾಡಬಹುದು. ಎಕ್ಸಾಂಪಲ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ರಿಸರ್ವ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ಫಾರಿನ್ ಪ್ರಾಜೆಕ್ಟ್ ರಿಸರ್ವ್, ಎಕ್ಸ್ಪೋರ್ಟ್ ಪ್ರಾಫಿಟ್ ಎಲ್ಲ. ಈ ಸ್ಟ್ಯಾಟ್ಯುಟರಿ ರಿಸರ್ವ್ ಅನ್ನ ನಾವು ಬೇರೆ ಎಲ್ಲ ಲಯಬಿಲಿಟಿ ತರನೇ ಟ್ರೀಟ್ ಮಾಡಬೇಕು ರಿಯಲೈಸೇಷನ್ ಅಕೌಂಟ್ ಅಲ್ಲಿ. ಅದು ಟ್ರಾನ್ಸ್ಫರರ್ ಕಂಪನಿಗೆ. ಮತ್ತೆ ಟ್ರಾನ್ಸ್ಫರಿ ಕಂಪನಿಗಾದ್ರೆ ಇದನ್ನ ನಾವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಇಟ್ ಈಸ್ ಅ ಪಾರ್ಟ್ ಟ್ರಾನ್ಸ್ಫರಿ ಕಂಪನಿಗೆ ಸ್ಟ್ಯಾಟ್ಯುಟರಿ ರಿಸರ್ವ್ ಅನ್ನೋದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರುತ್ತೆ. ಇದಕ್ಕೆ ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ನೀವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್ ಅಕೌಂಟ್. ಸ್ಟ್ಯಾಟ್ಯುಟರಿ ರಿಸರ್ವ್ ಮಸ್ಟ್ ಬಿ ಟೇಕನ್ ಅಂಡರ್ ರಿಸರ್ವ್ಸ್ ಇನ್ ಸರ್ಪ್ಲಸ್. ಎಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಲ್ಲಿ ತೋರಿಸಬೇಕು ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತಂದ್ರೆ ಅಂಡರ್ ದ ಹೆಡ್ ರಿಸರ್ವ್ಸ್ ಇನ್ ಸರ್ಪ್ಲಸ್, ಅಂಡ್ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮಸ್ಟ್ ಬಿ ಟೇಕನ್ ಅಂಡರ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್. ಈ ಸ್ಟ್ಯಾಟ್ಯುಟರಿ ರಿಸರ್ವ್ ಅನ್ನ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತೋರಿಸಬೇಕು. ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅನ್ನ ನಾವು ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಯಾವ ಹೆಡ್ಡಿಂಗ್ ಅಲ್ಲಿ ಬರುತ್ತೆ ಅಂದ್ರೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಹೆಡ್ಡಿಂಗ್ ಅಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಅಲ್ಲಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಯೂಶಲಿ ನಾವೇನೇನೋ ಬರ್ತೀವಿ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇದೆಲ್ಲ ಏನು ತೋರಿಸ್ತೀವಲ್ಲ ಅಲ್ಲಿ ನೀವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅನ್ನ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ಬೇಕು. When the above statutory reserve will no longer be required to be maintained by transferee company, such reserve will be eliminated by reversing the above entry. ಆ ಎಂಟ್ರಿಯನ್ನ ರಿವರ್ಸ್ ಮಾಡ್ಕೋಬೇಕು. ಅದನ್ನ ಇಲ್ಲ ಕಂಪ್ನಿಯಲ್ಲಿ ಅಥವಾ ತೆಗಿಬೇಕು ಅದನ್ನ ಅಂತಂದ್ರೆ ಆಗ ನೀವು ಸ್ಟ್ಯಾಟ್ಯುಟರಿ ರಿಸರ್ವ್ ಅಕೌಂಟ್ ಬಿಟ್ಟು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಎಂಟ್ರಿಯನ್ನ ರಿವರ್ಸ್ ಮಾಡಬೇಕು. ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್. It is very essential to know the components of trade liabilities, accumulated profits, provisions, accumulated losses, and statutory reserve. ಈಗ ನಿಮ್ಗೆ ಒಂದು ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅನ್ನ ಹೇಳಿದ್ವಿ. ಟ್ರೇಡ್ ಲಯಬಿಲಿಟೀಸ್ ಅಲ್ಲಿ ಯೂಶಲಿ ಏನ್ ಬರುತ್ತೆ, ಸನ್ರಿ, ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಇದೆಲ್ಲ ಟ್ರೇಡ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಲಯಬಿಲಿಟೀಸ್ ನಲ್ಲಿ ಟ್ರೇಡ್ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಡಿಬೆಂಚರ್ಸ್, ಲೋನ್ಸ್, ಪೆನ್ಷನ್ ಫಂಡ್, superannuation fund, workmen savings bank account, workmen profit sharing account, provision for taxation, unclaimed dividend, outstanding expense, ಇದೆಲ್ಲ ಕೂಡ ನಿಮಗೆ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಇದೆಲ್ಲ ಲಿಸ್ಟ್ ಅನ್ನ ಕಂಪನಿ ಫೈನಲ್ ಅಕೌಂಟ್ಸ್ ಅಲ್ಲಿ, ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ನಿಮಗೆ ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದೀವಿ. ಲಯಬಿಲಿಟೀಸ್ ಅಂದ್ರೆ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್, ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ರೆವೆನ್ಯೂ ರಿಸರ್ವ್, ಸಿಂಕಿಂಗ್ ಫಂಡ್, ಡಿಪ್ರಿಸಿಯೇಷನ್ ರಿಡಂಪ್ಷನ್ ಫಂಡ್, ಕ್ಯಾಪಿಟಲ್ ರಿಡಂಪ್ಷನ್ ಫಂಡ್, ಸೆಕ್ಯೂರಿಟೀಸ್ ಪ್ರೀಮಿಯಂ, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ವರ್ಕ್ಮೆನ್ ಆಕ್ಸಿಡೆಂಟ್ ಫಂಡ್, ಇನ್ಶೂರೆನ್ಸ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ಡಿವಿಡೆಂಡ್ ರಿಬೇಟ್ ರಿಸರ್ವ್,
ಇದು ಕೂಡ ಎಲ್ಲ ಈ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಲಿಸ್ಟ್ ಅನ್ನ ಕೂಡ ನಾವು ಲಾಸ್ಟ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾವಿಷನ್ಸ್ ಅಂಡ್ ಅಕ್ಯುಮುಲೇಟೆಡ್ ಲಾಸಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಫಂಡ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್, ಇದೆಲ್ಲ ಕೂಡ ಪ್ರಾವಿಷನ್ಸ್ ಅಂಡ್ ಅಕ್ಯುಮುಲೇಟೆಡ್ ಲಾಸಸ್ ಅಲ್ಲಿ ಬರುತ್ತೆ. ಲಾಸ್ಟ್ ಒನ್ ಸ್ಟ್ಯಾಟ್ಯುಟರಿ ರಿಸರ್ವ್, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ರಿಸರ್ವ್, ಡೆವಲಪ್ಮೆಂಟ್ ರಿಪೀಟ್ ರಿಸರ್ವ್, ವರ್ಕ್ಮೆನ್ ಕಾಂಪೆನ್ಸೇಷನ್ ಫಂಡ್, ಫಾರಿನ್ ಪ್ರಾಜೆಕ್ಟ್ ರಿಸರ್ವ್ ಅಂಡ್ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್. ಸೊ ಇದೆಲ್ಲ ನಿಮಗೆ ಸ್ಟ್ಯಾಟ್ಯುಟರಿ ರಿಸರ್ವ್ ಬಗ್ಗೆ. ಸ್ಟ್ಯಾಟ್ಯುಟರಿ ರಿಸರ್ವ್ ಅಂದ್ರೇನು, ಯಾವ ಎಂಟ್ರಿಯನ್ನು ಪಾಸ್ ಮಾಡ್ತೀರಾ, ಅದು ಅವಶ್ಯಕತೆ ಇಲ್ಲದೆ ಇದ್ದಾಗ ರಿವರ್ಸ್ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್, ನಿಮಗೆ ಟ್ರೇಡ್ ಲಯಬಿಲಿಟೀಸ್ ಅಂದ್ರೆ ಏನು, ಲಯಬಿಲಿಟೀಸ್ ಅಂದ್ರೆ ಏನು, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತಂದ್ರೆ ಏನು, ಪ್ರಾವಿಷನ್ಸ್ ಅಂಡ್ ಅಕ್ಯುಮುಲೇಟೆಡ್ ಲಾಸಸ್ ಅಂದ್ರೆ, ಮತ್ತೆ ಸ್ಟ್ಯಾಟ್ಯುಟರಿ ರಿಸರ್ವ್ಸ್ ಅಂದ್ರೆ ಏನು.